ನಮಸ್ಕಾರ. ಸ್ವರ್ಣಗಿರಿ ಜಲನಾರಾಯಣನ ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗ್ತೀರ ನೀವು. ಇಂದಿನ ಜನ್ಮದ ಪುಣ್ಯ ಮಾಡಿದವರಿಗೆ ಭಗವಂತ ಕರೆಸ್ಕೋತಾನೆ ನಿಮಗೆ. ಈ ಒಂದು ದೇವಸ್ಥಾನ ನೋಡಲಿಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ತುಂಬ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಸ್ವರ್ಣಗಿರಿ ಜಲನಾರಾಯಣನ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಹೋದರೆ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗೇ ಆಗ್ತೀರ. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ದೇವಸ್ಥಾನ ಇದು. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಪುಣ್ಯ ಮಾಡಿದವರಿಗೆ ಮಾತ್ರ ಈ ವಿಡಿಯೋ ಸಿಗುತ್ತೆ ನೋಡಲಿಕ್ಕೆ. ಪುಣ್ಯ ಮಾಡಿದವ್ರಿಗೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಸಾಧ್ಯ. ಹಿಂದಿನ ಜನ್ಮದ ಪುಣ್ಯ ಮಾಡಿದರೆ ದೇವರು ನಿಮ್ಮನ್ನು ಕರೆಸ್ಕೊಂತಾನೆ. ಖಂಡಿತವಾಗ್ಲೂ ಸತ್ಯ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಕ್ಷೇತ್ರದಲ್ಲಿ ನೀರಿನ ಕೊಳದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಭಗವಾನ್ ವಿಷ್ಣು ಜಲನಾರಾಯಣ. ಈ ಒಂದು ದೇವಸ್ಥಾನಕ್ಕೆ ಹೋಗೋದೇ ಒಂದು ವಿಸ್ಮಯ. ಇಲ್ಲಿ ಹೋಗಿ ನೋಡೋದೇ ಒಂದು ಪವಾಡ. ತುಂಬ ಪವರ್ಫುಲ್ ಟೆಂಪಲ್ಲು. ಮೋಸ್ಟ್ಲಿ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದರೆ ಯೂಟ್ಯೂಬಲ್ಲಿ ನೀವು ನೋಡ್ಕೊಳ್ಳಿ, ಸ್ವರ್ಣಗಿರಿ ಜಲನಾರಾಯಣ ಟೆಂಪಲ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ನೀರಿನ ಕೊಳದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಭಗವಾನ್ ವಿಷ್ಣು ದರ್ಶನ ಮಾಡ್ಕೊಳ್ಳಿ. ನೋಡಿದರೆ ನೀವು ಹೋಗ್ತೀರ ಖಂಡಿತವಾಗ್ಲೂ. ಇಂದಿನ ಜನ್ಮದ ಪುಣ್ಯ ಮಾಡಿದವ್ರಿಗೆ ಆ ಭಗವಂತ ಖಂಡಿತವಾಗ್ಲೂ ಕರೆಸ್ಕೊಂತಾನೆ. ಯಾರು ಹೋಗ್ತಾರೋ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗ್ತೀರ ಖಂಡಿತವಾಗ್ಲೂ. ಈ ಒಂದು ಪವರ್ಫುಲ್ ದೇವಸ್ಥಾನ, ಇದನ್ನು ಈ ತೆಲಂಗಾಣದ ತಿರುಪತಿ ಅಂತ ಕರೀತಾರೆ. ಈ ಒಂದು ದೇವಸ್ಥಾನ ಬರೋದು ಹೈದರಾಬಾದ್ನ ಸಮೀಪದ ಹತ್ರ ಭುವನಗಿರಿಯಲ್ಲಿ ಬರುತ್ತೆ. ಹೈದರಾಬಾದಿಂದ ಸುಮಾರು 40 ಕಿಲೋಮೀಟ್ರ್ ಆಗ್ಬೋದು, 40-45 ಕಿಲೋಮೀಟ್ರ್ ಆಗ್ಬೋದು. ಅನುಕೂಲ ಇದ್ದವರು ಹೋಗಿ ನೀರಿನ ಕೊಳದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಭಗವಾನ್ ವಿಷ್ಣು ಜಲನಾರಾಯಣನ ದರ್ಶನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಮಗೆ ದುಡ್ಡು ಕೊಡೋ ದೇವರು ಕಲಿಯುಗದಲ್ಲಿ ಯಾರಪ್ಪ ಅಂದರೆ ಲಕ್ಷ್ಮೀನಾರಾಯಣ. ಹೆಚ್ಚಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಅನುಕೂಲ ಇದ್ದವರು ಹೋಗು ಬನ್ನಿ. ಇದನ್ನು ತೆಲಂಗಾಣದ ತಿರುಪತಿ ಅಂತ ಕರೀತಾರೆ. ಭಾರತದ 2ನೇ ಅತಿ ದೊಡ್ಡ ಕಂಚಿನ ಗಂಟೆ ಇಲ್ಲಿ ನೋಡ್ಬೋದು. ಈ ದೇವಸ್ಥಾನದಲ್ಲಿ ಹನುಮಂತನ ವಿಗ್ರಹ ನೋಡಲಿಕ್ಕೆ 2 ಕಣ್ಣು ಸಾಲದು. ಈ ಸ್ವರ್ಣಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಲಿಕ್ಕೆ 2 ಕಣ್ಣು ಸಾಲದು. ಹೋಗಿರೋರು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಹೆಚ್ಚಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಈ ಒಂದು ಮಂತ್ರ ಪಠಣೆ ಮಾಡಿ. ಅಲ್ಲಿ ಖಂಡಿತವಾಗ್ಲೂ ಒಂದೇ ವರ್ಷದಲ್ಲಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಖಂಡಿತವಾಗ್ಲೂ ಸಾಕ್ಷಾತ್ ನಾರಾಯಣ ನಿಮ್ಮನ್ನು ಮಾಡೇ ಮಾಡ್ತಾನೆ. ನಮಸ್ಕಾರ.